ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ SA2 ವಾರ್ಷಿಕ ಪರೀಕ್ಷೆಗಾಗಿ ಒಂದು 100 ಅಂಕಗಳ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡೋಣ. ಸೊ ಮೊದಲಿಗೆ ನಿಮಗೆ ಗೊತ್ತಿರಬೇಕು, 6 ಬಹು ಆಯ್ಕೆ ಪ್ರಶ್ನೆಗಳು ವ್ಯಾಕರಣದ ಮೇಲೆ ಇರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 6 ಪ್ರಶ್ನೆ 6 ಅಂಕ. ಪ್ರಶ್ನೆ 1, ಹುಲಿದೊಗಲು ಅಂತಕ್ಕಂಥ ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರು. ಉತ್ತರ ಆದೇಶ ಸಂಧಿ. ಕತಪಗಳಿಗೆ ಗದಬಗಳು ಆದೇಶವಾಗಿ ಬರ್ತದೆ. ಇವುಗಳಲ್ಲಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ದಾರೆ. ನೋಡಿ, ಕೆಂದಾವರೆ, ಅಂಗೈ ಇವೆರಡು ಏನಪ್ಪ ಅಂತಂದರೆ ಅಂಶಿ ಸಮಾಸ ಆಗ್ತದೆ. ಚಕ್ರಪಾಣಿ ಬಹುರ್ವಿಹಿ ಸಮಾಸ ಆಗ್ತದೆ. ಕೈ ಮುಗಿ, ಸೊ ಇದು ಏನಪ್ಪ ಅಂದರೆ ಕ್ರಿಯಾ ಸಮಾಸ ಆಗ್ತದೆ. ಸೊ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಕೈ ಮುಗಿ. ಇನ್ನು ಅರಸನಿತ್ಯನಿಂ ಅಂತ ಇದೆ. ಅರಸನತ್ತನಿಂ ಇಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ರು. ಅತ್ತನಿಂ ಅಂತ ಇದೆ. ಸೊ ಅತ್ತನಿಂ ಅಂದರೆ ಅದು ಪಂಚಮಿ ಅನ್ನೋದು ಗೊತ್ತಿರಲಿ. ಇನ್ನು ಪ್ರತ್ಯುತ್ತರ ಅಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರು. ಸೊ ಪ್ರತ್ಯುತ್ತರ ಅಂತಕ್ಕಂಥದ್ದು ಎನ್ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಜನರು ಅಂಗಡಿಗೆ ಹೋಗುತ್ತಾರೆ. ಈ ವಾಕ್ಯವು ಯಾವ ಕಾಲ ರೂಪದಲ್ಲಿದೆ ಅಂತ ಕೇಳಿದ್ದಾರೆ. ಹೋಗುತ್ತಾರೆ ಅಂತ ಇದೆ. ಸೊ ವರ್ತಮಾನ ಕಾಲ. ಹೋಗಿದ್ದಾರೆ ಅಂತಂದರೆ ಭೂತಕಾಲ. ಹೋಗುವರು ಅಂದರೆ ಭವಿಷ್ಯತ್ ಕಾಲ. ಇನ್ನು ಜಯವಾಗಲಿ ಅಂತಕ್ಕಂಥ ಪದ ಯಾವ ಕ್ರಿಯಾರೂಪ ಅಂತ ಕೇಳಿದರೆ ವಾಗಲಿ ಅಂತ ಇದೆ. ಸೊ ಇದು ವಿದ್ಯಾರ್ಥಕ ಅನ್ನೋದು ಗೊತ್ತಾಗಬೇಕು. ಇನ್ನು ಸಂಬಂಧೀಕರಣದಲ್ಲಿ 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ಧಾರವಾಡ ಅಂಕಿತನಾಮ ಆದರೆ ವಿಜ್ಞಾನಿ ಅನ್ನೋದು ಕೇಳಿದರೆ ಅನ್ವರ್ತಕ ನಾಮ. ಮಲಗು ಅಕರ್ಮಕ ಧಾತು, ಓದು ಸಕರ್ಮಕ ಧಾತು. ರಾಜ, ರಾಯ, ಶಿರಿ, ಶ್ರೀ. ಪತ್ರ, ಎಲೆ, ಚಕ್ಕಡಿ ಅಂತ ಕೇಳಿದರೆ ಗಾಡಿ ಅನ್ನೋದು ಪದದ ಅರ್ಥನೇ ಕೇಳಿದರು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 7 ಪ್ರಶ್ನೆ 7 ಅಂಕ. ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಅಂತ ಕೇಳಿದರು. ಸೊ ಜಯಪುರದ ಜನರಿಗೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳೆಂದರೆ ಇಷ್ಟ. ಪ್ರಶ್ನೆ 12, ರಾಧಾಕೃಷ್ಣನ್ ಅವರು ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸ್ತಾರೆ. ಸೊ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯಾಗಿ ಏನು ಮಾಡ್ತಾರಪ್ಪ ಅಂದರೆ ಆಚರಿಸ್ತಾರೆ ಅಂತಕ್ಕದ್ದನ್ನು ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನ ಪ್ರಶ್ನೆ ಕೇಳಿದರು ಫ್ರೆಂಡ್ಸ್. ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಅಂತ ಕೇಳಿದ್ದಾರೆ. ಅದು ಬೀರೇಶ್ವರ ಸಂಪ್ರದಾಯ. ಇನ್ನು ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು ಕೇಳಿದರು. ಪುಷ್ಪದತ್ತ. ಮುದ್ದು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಅಂತ ಕೇಳಿದರೆ ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಅನ್ನೋದು ಉತ್ತರ. ಇನ್ನು ಕಡಿದೊಗೆಯಬೇಕಾದ ಪಾಶಗಳು ಯಾವುವು. ಜಾತಿ, ಕುಲ, ಮತ ಮತ್ತು ಧರ್ಮಗಳು. ಇನ್ನು ಪುಟ್ಟ ಭೂಮಿಗೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ ಅಂತ ಕೇಳಿದರು. ಭೂಮಿಯಲ್ಲಿ ಭುಜಂಗನ, ಆಕಾಶದಲ್ಲಿ ಗಿಡುಗನ ಭಯವಿದೆ. ಇನ್ನು 2 ಮಾರ್ಕರ್ ಕ್ವಶನ್, 3-4 ಆಯ್ಕೆಗಳ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ ಅಂದರೆ 18, ಜಯಪುರದಲ್ಲಿರುವ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿರಿ. ಉತ್ತರ, ಜಯಪುರದ ಅಂಬೇರ ಅರಮನೆಯ ಆವರಣದ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿಯ ದೇವಾಲಯ ಕಾಣಿಸುತ್ತದೆ. ಇದು ಆಕೆ ಗಿರಿಧರ ನಾಗರವನ್ನು ಪೂಜಿಸುವ ಸ್ಥಳ. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ. ಹೀಗೆ ಜಯಪುರದ ಅಂಬೇರ ಅರಮನೆಯ ಆವರಣದಲ್ಲಿರುವ ಮೀರಾಬಾಯಿ ದೇವಾಲಯ ಬಹಳ ಸುಂದರವಾಗಿದೆ. ಇನ್ನು ರಾಧಾಕೃಷ್ಣನ್ ಅವರು ಶಿಕ್ಷಣದ ಮಹತ್ವದ ಬಗ್ಗೆ ಏನೆಂದು ವಿವರಿಸಿದ್ದಾರೆ ಅಂತ ಕೇಳಿದ್ದಾರೆ. ರಾಧಾಕೃಷ್ಣನ್ ಅವರು ಶಿಕ್ಷಣದ ಮಹತ್ವವನ್ನು ಮನಗಂಡಿದ್ದರು. ಅವರು ಶಿಕ್ಷಣ ಜೀವನದ ಅವಿಭಾಜ್ಯ ಅಂಶ. ಅದು ಮಾನವನನ್ನು ಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದು ವಿವರಿಸಿದ್ದಾರೆ. ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರ್ತವೆ ಅಂತ ಪ್ರಶ್ನೆ ಇತ್ತು. ಸೊ ದ ಆನ್ಸರ್ ಈಸ್ ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರ್ತದೆ. ಸೊ ವೀರಗಾಸೆ ಕುಣಿತದವರು ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ, ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆಯನ್ನು ಧರಿಸಿರ್ತಾರೆ. ಇನ್ನು ಶಾಸನಗಳನ್ನು ಹಾಕಿಸುವುದರ ಬಗ್ಗೆ ಬಸವಣ್ಣನವರ ಅಭಿಪ್ರಾಯವೇನು ಅಂತ ಕೇಳಿದರು. ಒಂದು ಹೊಸ ಶಾಸನವನ್ನು ಬರೆಸುವುದಕ್ಕೆ ಒಂದು ಹೊಸ ಯುದ್ಧ, 500 ಹೊಸ ವೀರಗಲ್ಲು, 1000 ಹಸಿ ವಿಧವೆಯರ ದುಃಖ, ಈ ಪರಾಕ್ರಮದ ವೆಚ್ಚಕ್ಕೆ ಹೊಸ ತೆರಿಗೆ, ಅರಮನೆಯಲ್ಲಿ ಜನರಿಗೆ ಬಿಟ್ಟಿ ಚಾಕರಿ, ಆಶ್ರಯ ಹಾಗೂ ಅವರ ಗೋಳು, ಕೊರೆದಿಟ್ಟ ಅಕ್ಷರಗಳನ್ನು ಓದುವುದಕ್ಕೆ ಕಣ್ಣು ಬೇಕು, ಹಾಡುವುದಕ್ಕೆ ನಾಲಗೆ ಬೇಕು. ಈ ಸ್ಥಾವರ ಶಿಲೆಗಳಿಂದ ಏನೂ ಆಗೋದಿಲ್ಲ. ಆದ್ದರಿಂದ ನಾವು ಮೊದಲು ಮನುಷ್ಯರ ಪರಿವೆ ಮಾಡಬೇಕು ಎಂಬುದು ಬಸವಣ್ಣನವರ ಅಭಿಪ್ರಾಯವಾಗಿದೆ. ಪ್ರಶ್ನೆ 22, ಪಾರಿವಾಳಗಳ ಆನಂದಕ್ಕೆ ಕಾರಣವೇನು.
ಉತ್ತರ: ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟ್ಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿತ್ತು. ಅವು ಮರದ ಪೊಟ್ಟರೆಯಲ್ಲಿ ಮೊಟ್ಟೆ ಇಟ್ಟವು. ಆ ಮೊಟ್ಟೆಯೊಡೆದು ಮರಿಗಳು ಹೊರಬಂದವು. ಆ ಮುತ್ತು ಮರಿಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳು ಆನಂದವನ್ನು ಪಡೆದವು. ಇನ್ನು ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಹರಿಶ್ಚಂದ್ರ ಗಾನರಾಣಿಯರನ್ನು ಕುರಿತು ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಸತ್ತಿಗೆಯೂ ಇಲ್ಲದಿದ್ದರೆ ದೊರೆತನವು ಶೋಭಿಸುವುದಿಲ್ಲ. ಭೂಮಿಯಲ್ಲಿ ಯುದ್ಧರಂಗದಲ್ಲಿ ಸತ್ತಿಗೆಯನ್ನು ಕಂಡ ಶತ್ರುಗಳು ನಿಲ್ಲುವುದಿಲ್ಲ. ಸತ್ತಿಗೆಯ ಕೆಳಕ್ಕೆ ಆವರಿಸಿರುವ ನೆರಳಿನಲ್ಲಿ ಯಾವನೋ ಇರುವನೋ ಆತನಿಗೆ ವಿಪತ್ತು, ಅಡಚಣೆಗಳು, ಬಡತನ, ರೋಗ, ಅಪಕೀರ್ತಿ, ಸೋಲು, ಭಯ ಇಲ್ಲವಾಗುವುದು. ಆದ್ದರಿಂದ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದ. ಇನ್ನು ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು? ಸೊ ದ ಆನ್ಸರ್ ಈಸ್ ಚೆನ್ನಬೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರದ ಮೇಲೆ ದಾಳಿಯನ್ನು ಮಾಡಿ ಇಡೀ ಹೊನ್ನಾವರ ಪಟ್ಟಣದಲ್ಲಿರುವ ಮನೆ, ಕೊಟ್ಟಿಗೆ, ಅಂಗಡಿ, ದೇವಾಲಯ, ಮಸೀದಿ, ಬಸದಿ ಎಲ್ಲವನ್ನು ಸುಟ್ಟು ಹಾಕಲು ತೀರ್ಮಾನವನ್ನು ಮಾಡ್ತಾರೆ. ಈ ಪೋರ್ಚುಗೀಸರ ಸುಮಾರು 130 ಪರಂಗಿ ನಾವೆಗಳು ಅಂಜು ದ್ವೀಪವನ್ನು ಬಿಟ್ಟಿದ್ದವು. 2500 ಅಸ್ತ್ರಸಜ್ಜಿತ ಯೋಧರು, ಅರ್ಧದಷ್ಟು ಯೋಧರು ಕುದುರೆಗಳ ಮೇಲೆ ಬರುತ್ತಿದ್ದರು. ಅವರು ಈ ಸಲ ಸಮುದ್ರ ಯುದ್ಧದ ಜೊತೆಗೆ ಭೂಯುದ್ಧಕ್ಕೂ ಸಿದ್ಧರಾಗಿ ಬರುತ್ತಿದ್ದರು. ಇನ್ನು ಕವಿ ರತ್ನಾಕರ ವರ್ಣಿ ತನ್ನ ಕೃತಿಯನ್ನು ಬೇರೆ ಬೇರೆ ಭಾಷಿಕರು ಹೇಗೆ ಹೊಗಳಬೇಕೆಂದು ಬಯಸಿದ್ದಾನೆ. ಕನ್ನಡಿಗರು ಅಯ್ಯ ನಿನ್ನ ಕೃತಿ ಚೆನ್ನಾಗಿದೆ ಅನ್ನಬೇಕು. ತೆಲುಗರು ರಯ್ಯ ಮಂಚಿದಿ ಎಂದೆನ್ನಬೇಕು. ತುಳುವರು ಸಂತೋಷದಿಂದ ಅಯ್ಯ ಎಂಚ ಪೊರ್ಲಾಡು ಎಂದು ಹೇಳಬೇಕು. ಸೊ ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೊಗಳಬೇಕು ಅಂತ ಕವಿ ಬಯಸಿದ್ದಾನೆ. ಇನ್ನು ದುರ್ಗಪ್ಪನು ಶಂಕರನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳೇನು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ದುರ್ಗಪ್ಪ ಶಂಕರನಿಗೆ ಕುಡಿತಮ್ಮ ಜೀವ ಬದುಕಲಿ ಮೊದಲು. ಜೀವಕ್ಕೆ ಯಾವ ಕುಲ ಇಲ್ಲ. ಗಾಳಿಗೆ ಕುಲ ಇದೆಯೇನು? ತಮ್ಮ ನೀರಿಗೆ ಕುಲ ಇದೆಯೇನು? ತಮ್ಮ ನೆಲಕ್ಕೆ ಕುಲ ಇದೆಯೇನು? ಅದು ನಾವು ಮಾಡಿಕೊಂಡದ್ದು ನೀರನ್ನು ಕುಡಿ ಎಂದು ಕುಲದ ಬಗ್ಗೆ ಮಾತುಗಳನ್ನು ಹೇಳ್ತಾನೆ. ಇನ್ನು ಪಂಡರಿಬಾಯಿ ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು ಅಂತ ಕೇಳಿದರು. ಸೊ ಪಂಡರಿಬಾಯಿ ಅವರ ಅಣ್ಣ ವಿಮಲಾನಂದ ಅವರು ನಾಟಕ ಕಂಪನಿಯನ್ನು ನಡೆಸ್ತಾ ಇದ್ದರು. ಒಮ್ಮೆ ಕಲಾವಿದೆಯೊಬ್ಬಳು ನಾಟಕ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂದು ಹೇಳಿದರು. ಇದರಿಂದ ಅಂದಿನ ನಾಟಕಕ್ಕೆ ತೊಂದರೆಯಾಗುತ್ತಿತ್ತು. ಆದ ಕಾರಣ ಪಂಡರಿಬಾಯಿ ಬಣ್ಣ ಹಚ್ಚಬೇಕಾಯಿತು. ಇನ್ನು 28ನೇ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ, ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿಗಳನ್ನು ವಾಕ್ಯ ರೂಪದಲ್ಲಿ ಬರಿಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಎಸ್, ಸಾಸಿ ಮುರಳೆ ಇತ್ತು, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕಾಲ 1931. ಸ್ಥಳ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ತಾಲೂಕಿನ ಸಾಸಲು. ಕೃತಿ ನಾಟ್ಯಮಯೂರು, ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು ಇತ್ಯಾದಿ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ ಬಹದ್ದೂರ ಪ್ರಶಸ್ತಿ ಸಿಕ್ಕಿದೆ. ಇನ್ನು ರಾಘವ ಅಂಕ ಕೇಳಿದ್ದಾರೆ. ಸೊ ಕಾಲ 1225. ಸ್ಥಳ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ಸೊ ಕೃತಿಗಳನ್ನು ನೋಡೋದಾದರೆ ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚಾರಿತ್ರ್ಯ, ವೀರೇಶ್ವರ ಚರಿತ್ರೆ, ಸೋಮನಾಥ ಚರಿತ್ರೆ, ಶರಭ ಚಾರಿತ್ರ್ಯ. ಆಮೇಲೆ ಇವರಿಗಿರ್ತಕ್ಕಂಥ ಬಿರುದು ಯಾವುದಪ್ಪ ಅಂದರೆ ಶರಭ ಬೇರುಂಡ, ಷಟ್ಪದಿಯ ಬ್ರಹ್ಮ. ಇಷ್ಟು ನೀವು ಬರೆದ್ರೆ ಸಾಕು. ಇದು ಫಸ್ಟ್ ಪಾರ್ಟ್ ಇತ್ತು. ಸೆಕೆಂಡ್ ಪಾರ್ಟಲ್ಲಿ ಎಲ್ಲ ಮುಂದಿನ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗ್ತೀನಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.